ಪಾಂಡವಪುರ ತಾಲೂಕಿನ ಚಿಕ್ಕಬೆಳಕಳ್ಳಿ ಹಾಗೂ ತಿರುಮಲಪುರ ಗ್ರಾಮದಲ್ಲಿ ಗ್ರಾಮದ ಯುವಕರ ಬಳಗದ ವತಿಯಿಂದ ಪ್ರಥಮ ಏಕಾದಶಿ ಹಬ್ಬದ ಪ್ರಯುಕ್ತ 4ನೇ ವರ್ಷದ ರಾಜ್ಯ ಮಟ್ಟದ ಗಾಳಿಪಟ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಕಳೆದ 4 ವರ್ಷಗಳಿಂದಲೂ ಸಹ ಆಯೋಜನೆ ಮಾಡುತ್ತಿರುವಂತಹ ಈ ಗಾಳಿಪಟ ಸ್ಪರ್ಧೆಯಲ್ಲಿ ಇಂದು ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಗಾಳಿಪಟ ಸ್ಪರ್ಧೆಗಳನ್ನು ಆಗಮಿಸಿ ಭಾಗವಹಿಸಿ ಗೆಲುವಿಗಾಗಿ ಸೆಣಸ ನಡೆಸಿದರು. ಇನ್ನು ಗ್ರಾಮದ ಯುವಕರ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಗಾಳಿಪಟ ಸ್ಪರ್ಧೆಯಲ್ಲಿ 3 ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. 3 ಅಡಿ ಎತ್ತರದ ಗಾಳಿಪಟ ಸ್ಪರ್ಧೆ ಒಂದು ವಿಭಾಗವಾದರೆ 3 ರಿಂದ 6 ಅಡಿ ಎತ್ತರದ ಗಾಳಿಪಟ ಸ್ಪರ್ಧೆ ಒಂದು ವಿಭಾಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಳಿಕ 6 ಎತ್ತರವಾದ ಗಾಳಿಪಟ ಸ್ಪರ್ಧೆಗಳು ಮತ್ತೊಂದು ವಿಭಾಗದಲ್ಲಿ ಆಯೋಜನೆ ಮಾಡಿ ಎಲ್ಲ ಭಾಗವಹಿಸಿದಂತಹ ಕ್ರೀಡಾಪಟುಗಳು ತಮ್ಮ ತಂದೆಯ ಗಾಳಿಪಟವನ್ನು ಗಾಳಿಯಲ್ಲಿ ಹಾರಾಡಿಸುವ ಮೂಲಕ ವಿಜೃಂಭಣಿಸಿ ಸಂಭ್ರಮಿಸಿದರು. ಇನ್ನು ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದಂತಹ ಎಲ್ಲ ವಿಜೇತರಿಗೂ ನಗದು ಬಹುಮಾನ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ವಿತರಣೆ ಮಾಡಲಾಯಿತು. ಇನ್ನು ಬೋರಂಟಿ, ಕನಕ, ಜಂಟಿ ಸೇರಿದಂತೆ ಹಲವಾರು ಬಗೆಯ ಗಾಳಿಪಟಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಇನ್ನು ಸ್ಪರ್ಧೆಯ ಮುಖ್ಯ ಆಯೋಜಕರಾದಂತಹ ಶಿವಕುಮಾರ್, ಅಶ್ವಥ್, ರಾಘವೇಂದ್ರ, ಅಪ್ಪು, ವಿಶ್ವಾಸ್, ಲಕ್ಷ್ಮಣ ಸೇರಿದಂತೆ ಹಲವಾರು ಆಯೋಜಕರು ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಿಕೊಡುವ ಮೂಲಕ ಭಾಗವಹಿಸಿದಂತಹ ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಸೈಡ್ ತಗೊಳ್ಳಿ, ಜಾಗ ಕೊಡಿ, ಬೇರೆ ಜಾಗ ಕೊಡಿ. ಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 6 ಅಡಿಯಕ್ಕಿಂತ ಹೆಚ್ಚು ನೋವು ಬಿಡಬೇಕು. ತುಂಬಾ ಖುಷಿ ಪಟ್ಟ ಕೂಡ ನನ್ನ ಮಗ. ದೊಡ್ಡವರಲ್ಲಿ ಗೋರಂಟಿ ಬಾಯ್ಸು, SPP ಬಾಯ್ಸು. ಅವರಿಗೆ ನಮ್ಮ ಯುವಕರ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಗ್ರಾಮದ ಯುವಕರು ಮಾಡಿರ್ತಕ್ಕಂಥ ಒಂದು ಕ್ರೀಡಾ ಸ್ಪರ್ಧೆ, ಆ ಸ್ಪರ್ಧೆಗೆ ನೀವು ಉತ್ತೇಜನ ಕೊಡಬೇಕು ಅಂತ ಬಂದು ಹೂಡನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಎಲ್ಲ ಸ್ಪರ್ಧಾ